ಗಾಂಧೀಜಿ ತ್ಯಾಗ ಮಾಡಿದ್ರು, ನೆಹರು ಕುಟುಂಬದವರು ಎಲ್ಲ ಅವ್ರ ಆಸ್ತಿಗಳನ್ನೆಲ್ಲ ತ್ಯಾಗ ಬರೆದು ಕೊಟ್ಬಿಟ್ರು ಕಾಂಗ್ರೆಸ್ ಪಕ್ಷಕ್ಕೆ. ಇಂದಿರಾ ಗಾಂಧಿ ಈ ದೇಶದ ಐಕ್ಯತೆಗೆ, ರಾಜೀವ್ ಗಾಂಧಿ ಈ ದೇಶದ ಸಮಗ್ರತೆಗೆ ಅವ್ರು ತ್ಯಾಗ ಮಾಡಿಬಿಟ್ರು, ಪ್ರಾಣನೇ ತ್ಯಾಗ ಮಾಡಿಬಿಟ್ರು. ಏನು ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಯಾಕೆ ಆಯ್ತಿರ್ಲಿಲ್ವಾ? ಸೋನಿಯಾ ಗಾಂಧಿನ ಕರೆದ್ರಲ್ಲ, ತಾಯಿ ಬಾ ಅಂತ ಅನ್ಬಿಟ್ಟು. ಅಬ್ದುಲ್ ಕಲಾಂ ಅವತ್ತು ಅವರು ಕಲಾಂ ಅಧ್ಯಕ್ಷರು ಎಲ್ಲ ಎಂಪಿಗಳೆಲ್ಲ ಸೇರಿ ತಾಯಿ ನೀನಾಗವ ಅಂತೇಳಿ ಕರೆದ್ರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ. ನನಗೆ ಅಧಿಕಾರ ಬೇಡ, ನಾನು ಈ ದೇಶದ ಆರ್ಥಿಕ ಒಬ್ಬ ತಜ್ಞ, ಬಡಜನತೆಗೆ ಮುಖ್ಯ ಅಂತೇಳಿ ಆ ಹೆಣ್ಮಗಳು, ಆ ತಾಯಿ ಕ್ರಿಶ್ಚಿಯನ್ ಹೆಣ್ಮಗಳು ನಮ್ಮ ಸಂವಿಧಾನ, ನಮ್ಮ ದೇಶ, ನಮ್ಮ ಭಾರತದ ಭೂಮಿಲಿ ಬಂದು ಇಲ್ಲಿ ಇಟ್ಕೊಂಡು, ನಾನು ಒಬ್ಬ ಮತ್ತೊಬ್ಬ ಆರ್ಥಿಕ ತಜ್ಞ, ಒಬ್ಬ ಸಿಖ್, ನಾವೆಲ್ಲ ಒಂದು ಅಂತೇಳಿ ಆತನ ಈ ದೇಶದ 10 ವರ್ಷ ಪ್ರಧಾನ ಮಾಡಿದ್ದು ಯಾವ ಪಕ್ಷದಲ್ಲಿ, ಯಾವ ದೇಶದಲ್ಲೂ ಇಂಥ ಇತಿಹಾಸ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಸೊ ಅಂತ ಪಾರ್ಟಿಲಿ ನೀವು ಬಂದಿದ್ದೀರಿ, ನಾವು ಇದ್ದೀವಿ.